ಬೆಂಗಳೂರಿನಲ್ಲಿರೋ ವಿಶ್ವವಿಖ್ಯಾತ ದೊಡ್ಡ ಆಲದ ಮರವನ್ನು ನೋಡೋಣ ಬನ್ನಿ. ದೊಡ್ಡ ಆಲದ ಮರ ಬೆಂಗಳೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯಿಂದ 8 ಕಿಲೋಮೀಟರ್ ಅಂತರದಲ್ಲಿದೆ. ಬೆಂಗಳೂರಿನ ಕೇತೋಹಳ್ಳಿಯಲ್ಲಿ 2 ಎಕರೆ ಭೂಮಿಯಲ್ಲಿ ವಿಸ್ತರಿಸಿದೆ. ಭಾರತದ ಅತಿ ಪುರಾತನ ಆಲದ ಮರಗಳಲ್ಲಿ 4ನೇ ಅತಿ ದೊಡ್ಡ ಸ್ಥಾನದಲ್ಲಿದೆ. ಈ ಆಲದ ಮರ ಇಡೀ ದೇಶದಲ್ಲಿ 4ನೇ ದೊಡ್ಡ ಮರವಾಗಿದ್ದು 400 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಮೊದಲ 3 ಸ್ಥಾನದಲ್ಲಿ ಆಲದ ಮರಗಳು ಆಂಧ್ರ ಪ್ರದೇಶ್, ಪಶ್ಚಿಮ ಬಂಗಾಳ, ತಮಿಳುನಾಡಿನಲ್ಲಿವೆ. ಈ ಆಲದ ಮರದ ಎತ್ತರ 65 ಅಡಿ. ದೈತ್ಯ ಗಾತ್ರದ ಕೊಂಬೆಗಳು 2 ಎಕರೆಯಲ್ಲಿ ಆವರಿಸಿಕೊಂಡಿವೆ. ಇವುಗಳ ಮಧ್ಯದಲ್ಲಿ ಮುನೇಶ್ವರ ಸ್ವಾಮಿ ದೇವಾಲಯವಿದೆ. 2000 ಇಸ್ವಿಯಲ್ಲಿ ಮರದ ಮುಖ್ಯ ಕಾಂಡವು ರೋಗಕ್ಕೆ ತುತ್ತಾಗಿತ್ತು. ಉಳಿದ ಕೊಂಬೆಗಳ ಪೋಷಣೆಯಿಂದ ಅಷ್ಟೇ ವೇಗವಾಗಿ ಬೆಳೆದಿದೆ. ಈ ಆಲದ ಮರದ ಬೇರುಗಳು ಅಥವಾ ಬಿಳುಲುಗಳು ನೆಲದಾಳಕ್ಕೆ ಇಳಿದು ಬಿಟ್ಟಿವೆ. ಈ ಸ್ಥಳದ ಇತಿಹಾಸ: ಸ್ಥಳೀಯರು ಹೇಳುವ ಪ್ರಕಾರ ಈಗಿರುವ ಆಲದ ಮರದ ಜಾಗದಲ್ಲಿ ಹಿಂದೆ ಧಾನ್ಯದ ಕಣ ಮಾಡುತ್ತಿದ್ದರಂತೆ. ಕಣವನ್ನು ಹದಗೊಳಿಸಿ ಮೇಟೆಯನ್ನು ಮಧ್ಯಭಾಗದಲ್ಲಿ ಇಡುತ್ತಿದ್ದರು. ಈ ಮೇಟೆಯು ಆಲದ ಕಡ್ಡಿ ಆಗಿತ್ತು ಅಂತ ಹೇಳ್ತಾರೆ. ಈ ಒಂದು ಆಲದ ಕಡ್ಡಿ ರಾತ್ರೋರಾತ್ರಿ ಬೆಳೆದು ಬಂದಿತ್ತು. ಆ ಒಂದು ಜಮೀನಿನ ಮಾಲೀಕ ಇದನ್ನು ನೋಡಿ ಹೆದರಿ ಶಾಸ್ತ್ರವನ್ನು ಕೇಳಿದಾಗ ಇದು ದೇವರ ಮಹಿಮೆ ಎಂದು ತಿಳಿಯಲ್ಪಟ್ಟಿತು. ಆನಂತರ ಆ ಜಮೀನಿನ ಮಾಲಕನಿಗೆ ಕನಸಿನಲ್ಲಿ ಮುನೇಶ್ವರ ಸ್ವಾಮಿ ಬಂದು ಆ ಆಲದ ಮರದ ಸಸಿ ಇರುವ ಜಾಗದಲ್ಲಿ ನಾನು ನೆಲೆಸಿದ್ದೇನೆ ಎಂದು ಆಜ್ಞೆ ಮಾಡುತ್ತಾರೆ. ಅಲ್ಲಿಂದ ಈ ಸಸಿಯನ್ನು ಕಡಿಯದಂತೆ ರಕ್ಷಿಸಿ ಅಲ್ಲಿದ್ದ ಮುನೇಶ್ವರ ದೇವಾಲಯವನ್ನು ಕಲ್ಲಿನ ಬೆನಕಕ್ಕೆ ಪೂಜೆಯನ್ನು ಮಾಡುತ್ತಾ ಬಂದಿದ್ದಾರೆ. ಅದೇ ಮರ ಇಂದು ದೊಡ್ಡ ಆಲದ ಮರವಾಗಿ ವಿಶ್ವವಿಖ್ಯಾತ ಪಡೆದಿದೆ. ಈ ಮರದ ಸಂರಕ್ಷಣೆಯನ್ನು ಈಗ ಕರ್ನಾಟಕ ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆ ನಿರ್ವಹಿಸುತ್ತಾ ಇದೆ. ಈ ಸ್ಥಳಕ್ಕೆ ಹೋಗಲು ಮೆಜೆಸ್ಟಿಕ್ ಮತ್ತು KR ಮಾರ್ಕೆಟ್ನಿಂದ ನೇರವಾದ ಬಸ್ ವ್ಯವಸ್ಥೆ ಕೂಡ ಇದೆ. ಹಲವಾರು ಚಿತ್ರಗಳ ಚಿತ್ರೀಕರಣವೂ ಕೂಡ ಈ ಸ್ಥಳದಲ್ಲಿ ನಡೆದಿದೆ. ಇಲ್ಲಿ ನಾವು ಹಲವಾರು ರೀತಿಯ ಪ್ರಾಣಿ ಪಕ್ಷಿಗಳನ್ನು ನೋಡ್ಬೋದು. ಅವುಗಳಲ್ಲಿ ಮುಖ್ಯವಾಗಿ ಕೋತಿಗಳು ನಿಮ್ಮನ್ನು ಸ್ವಾಗತಿಸುತ್ತವೆ. ಬೆಂಗಳೂರಿನಿಂದ ಒಂದು ದಿನದ ಕಿರು ಪ್ರವಾಸವನ್ನು ಮಾಡಲು ಬಯಸುವವರಿಗೆ ಇದು ಒಂದು ಅತ್ಯುತ್ತಮ ಪ್ರವಾಸಿ ತಾಣವಾಗಿದೆ. ಇಲ್ಲಿ ಹಲವಾರು ರೀತಿಯಲ್ಲಿ ಪಕ್ಷಿಗಳನ್ನು ಕೂಡ ನಾವು ಕಾಣಬಹುದು. ಪ್ರವಾಸಿಗರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ರವಿವಾರದ ದಿನ ಬರ್ತಾರೆ. ಇನ್ನು ಈ ಒಂದು ಪ್ರವಾಸಿ ಸ್ಥಾನ ಇನ್ನೂ ಕೂಡ ಜನಪ್ರಿಯವಾಗಬೇಕಾಗಿದೆ. ನೀವು ಕೂಡ ನಿಮ್ಮ ಬಿಡುವಿನ ಸಮಯದಲ್ಲಿ ಒಂದು ಬಾರಿ ಭೇಟಿ ಕೊಟ್ಟು ಹೇಗಿದೆ ಅನ್ನೋದನ್ನು ನೋಡ್ಕೊಂಬರ್ಬೋದು. ಈ ಒಂದು ಆಲದ ಮರ ಸಾಕಷ್ಟು ಪ್ರಾಣಿ ಪಕ್ಷಿಗಳಿಗೆ ಈ ಒಂದು ತಾಣವನ್ನು ನೆಲೆ ಮಾಡಿಕೊಟ್ಟಿದೆ. ಹಲವಾರು ರೀತಿಯಲ್ಲಿ ಎಲ್ಲಿ ನೋಡಿದರೂ ಅಲ್ಲಿ ಈ ಒಂದು ದೊಡ್ಡ ಆಲದ ಮರದ ಬೇರುಗಳು ನೆಲದಾಳಕ್ಕೆ ಇಳಿದಿರೋದು ನಮಗೆ ಕಣ್ಮನವನ್ನು ತುಂಬಿಸುತ್ತದೆ. ಇನ್ನು ಈ ಒಂದು ಹಚ್ಚ ಹಸಿರಿನ ಸಿರಿಯಲ್ಲಿ ಆಲದ ಮರವನ್ನು ನೋಡಲು ತುಂಬ ಒಂದು ಖುಷಿಯಾಗುತ್ತೆ. ಈ ಒಂದು ಆಲದ ಮರದ ಮಧ್ಯೆ ಮುನೇಶ್ವರ ಸ್ವಾಮಿಯ ದೇವಸ್ಥಾನವೂ ಕೂಡ ಇದ್ದು ಅಲ್ಲಿಯೂ ಕೂಡ ಪ್ರವಾಸಿಗರು ಹೋಗಿ ಭೇಟಿಯನ್ನು ಕೊಟ್ಟು ಪಕ್ಕದಲ್ಲೇ ವಿಶ್ರಾಂತಿಗೋಸ್ಕರ ಈ ಒಂದು ಸೀಟಿಂಗ್ ಅರೇಂಜ್ಮೆಂಟ್ಗಳನ್ನು ಕೂಡ ಮಾಡಲಾಗಿದ್ದಾರೆ. ಅಲ್ಲಿಯೂ ಕೂಡ ಈ ಒಂದು ಕೂತು ತಮ್ಮ ಆಯಾಸವನ್ನು ನಿವಾರಿಸಿಕೊಳ್ತಾರೆ. ದೊಡ್ಡ ಆಲದ ಮರ ಹೇಗಿದೆ ಅನ್ನೋದನ್ನು ಇವಾಗ ನಾವು ಈ ಒಂದು ವಿಡಿಯೋ ಕ್ಲಿಪ್ಪನ್ನು ಪ್ಲೇ ಮಾಡ್ತೀವಿ, ನೋಡ್ಕೊಂಬನ್ನಿ.